ವುಮೆನ್ ಓರಿಯೆಂಟೆಡ್ ಸಿನಿಮಾ ಬಂದಾಗ ಹೆಣ್ಮಕ್ಳಿಗೆ ತುಂಬ ಒತ್ತು ಕೊಡಬೇಕಾಗುತ್ತೆ. ಈ ಸಿನಿಮಾದಲ್ಲಿ ಪ್ರಾಮುಖ್ಯತೆ ಏನು? ಈ ಸಿನಿಮಾ ಪ್ರಾಮುಖ್ಯತೆನೇ ಹೆಣ್ಮಕ್ಳು. ಓಕೆ. ನಿಮ್ಮ ಪಾತ್ರದ ಬಗ್ಗೆ ನಾವು ಮಾದೇವದಲ್ಲಿ ಆಗಲೇ ನಿಮ್ಮನ್ನು ನೋಡಿದ್ವಿ. ನಿಮ್ಮ ಪಾತ್ರದ ಬಗ್ಗೆ ಹೇಗೆ? ಅದೇ ಥರನೇ ಇದೆ. ಇನ್ನು ಗಲೀಜಾಗಿ ಕಾಣಿಸ್ತೀನಿ. ವುಮೆನ್ ಓರಿಯೆಂಟೆಡ್ ಸಿನಿಮಾ ಅಂತ ಬಂದಾಗ ಈ ಕೆಲವೊಂದು ಹೇಳುವಂಥ ವಿಷಯಗಳಿರುತ್ತೆ, ಪೋರ್ಟ್ರೇ ಮಾಡೋ ವಿಷಯಗಳಿರುತ್ತೆ ಸೊಸೈಟಿಗೆ. ಆ ಥರ ಅಂತ ಬಂದಾಗ ನೀವು ಎಷ್ಟು ಪಾತ್ರಕ್ಕೆ ಒತ್ತು ಕೊಟ್ಟಿದ್ದೀರಾ ಮೇಡಮ್ ಈ ಸಿನಿಮಾದಲ್ಲಿ? ಮನೇಲಿ ಹೋಗ್ತಾರೋ ಏನೋ ಅಂತ. ಆಮೇಲೆ ಅವ್ರು ಡೀಟೇಲ್ ಆಗಿ ಹೇಳುವಾಗ ಇಷ್ಟ ಆಯ್ತು ನನಗೆ. ಓಕೆ, ಮಾಡೋಣ ಒಂಥರ ಚೆನ್ನಾಗಿದೆ ಅಂತ. ಅಂದ್ರೆ ಒಂದು ಮೋಸ ಹೋಗೋ ತರ ಕ್ಯಾರೆಕ್ಟರ್ ಇದೆ. ನಂಗೆ ಗೊತ್ತು, ಗುರಿ ಇಲ್ದೇ ಜೊತೆಗೆ ಆಗ್ಬೇಕು ಅಂತ ಇಲ್ಲ ಮೋಸ ನಿನಗೆ. ಕಲಾವಿದರಲ್ಲಿ ಇವ್ರನ್ನ ಯಾರನ್ನೂ ಮಾಡೋದು ನಾವು ತುಂಬಾ ಅನುಭವಿಸ್ತೀವಿ. ಅಂದ್ರೆ ಇವರಿಬ್ಬರು ಒನ್ ಟೇಕ್ ಆರ್ಟಿಸ್ಟ್ ಯಾರು ತೊಗೊಂಡಿದ್ರು? ಒನ್ ಟೇಕ್ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಒಳ್ಳೆ ಸರ್ ಪಕ್ಕದಲ್ಲಿ ಕೂತಿದ್ದಾರೆ ಅಂತ ಹೇಳ್ತಿದ್ರು. ಅಂದ್ರೆ 1:45 ಗಂಟೆ ಸಿನಿಮಾ ಯಾಕೆ ಕೂತ್ಕೊಂಡು ನೋಡ್ಬೇಕು ವೀಕ್ಷಕರು ನಿಮ್ಮ ಸಿನಿಮಾ ಮೃತ್ಯುದೇವತೆ? ಹೆಣ್ಮಕ್ಳು ಪ್ರಧಾನ ಚಿತ್ರ. ತನ್ನ ಮನೆಗೆ ಒಂದು ಒಳ್ಳೆ ಒಂದು ಶಕ್ತಿ ಎತ್ಕೊಂಡು ಹೋಗ್ತಿದ್ದೀನಿ ಅಂತ ನೋಡ್ಬೇಕು ಪ್ರತಿಯೊಬ್ರು. ಓಕೆ, ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಇರೋ ಚಿತ್ರ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋ ಚಿತ್ರ. ನಾವೇನೋ ಕಲ್ತ್ವಿ ಅನ್ನೋ ಒಂದು ಭಾವನೆ ಆತ್ನಲ್ಲಿ ಇರುತ್ತೆ. ನೋಡೋದ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ತೂಕ ಮಾಡಿದ್ದೀನಿ, ಒಂದು ಒಳ್ಳೆ ಭಾವನೆ ನನ್ನ ಹುಟ್ಟು ಅನ್ನೋದು ಒಂದು ಇರುತ್ತೆ. ನಮ್ಮ ಕನ್ನಡಕ್ಕೆ ಮತ್ತೆ ನವೀನ್ ಸರ್ ಡೈರೆಕ್ಟರ್ ನಮ್ಮ ಜೊತೆಗೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಇದೇ ಜೂನ್ 12ನೇ ತಾರೀಕಿಗೆ ಮೃತ್ಯುದೇವತೆ ಸಿನಿಮಾ ರಿಲೀಸ್ ಆಗ್ತಿದೆ. ಸ್ಟಾರ್ ಕ್ಯಾಸ್ಟ್ ನನ್ನ ಜೊತೆಗಿದ್ರೆ ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ಥ್ಯಾಂಕ್ ಯು ಸರ್ ಮತ್ತೆ ಜಾಯ್ನ್ ಆಗಿದ್ದಕ್ಕೆ ನಮ್ಮ ಜೊತೆಗೆ. ಹಾಯ್ ಡೇನಾ ಮ್ಯಾಮ್. ಹಾಯ್ ಮ್ಯಾಮ್, ಹೇಗಿದ್ದೀರಿ? ಇವರಂತೂ ತುಂಬ ಟಾಕೆಟಿವ್ ಗೊತ್ತು ನಮಗೆ. ಸರ್, ಈ ಸಿನಿಮಾದಲ್ಲಿ ಮೃತ್ಯುದೇವತೆ ಅಂದಾಗ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಂತಂದ್ರಿ. ಯಾವಾಗ ವುಮೆನ್ ಓರಿಯೆಂಟೆಡ್ ಸಿನಿಮಾ ಬಂದಾಗ ಹೆಣ್ಮಕ್ಳಿಗೆ ತುಂಬ ಒತ್ತು ಕೊಡಬೇಕಾಗತ್ತೆ. ಈ ಸಿನಿಮಾದಲ್ಲಿ ಪ್ರಾಮುಖ್ಯತೆ ಏನು? ಈ ಸಿನಿಮಾ ಪ್ರಾಮುಖ್ಯತೆನೇ ಹೆಣ್ಮಕ್ಳು. ಓಕೆ, ಅದೇ ಪ್ರಾಮುಖ್ಯತೆ. ಅವರು ಒಂದು ಅವರೊಂದು ಸ್ಟ್ರೆಂತ್, ಒಂದು ಸಾಮರ್ಥ್ಯ, ಒಂದು ಸೋಲು ಅನ್ನೋ ಒಂದು ಹಂತದಲ್ಲಿದ್ದಾಗ ಯಾವ ರೀತಿ ಅನ್ನೋದು ನಾವು ಎಷ್ಟು ಶ್ರೇಷ್ಠತೆಯಾಗಿ ಹೊರಗಡೆ ಬರ್ತೀವಿ ಅನ್ನೋದೇ ಒಂದು ಪ್ರಾಮುಖ್ಯತೆ ಕೊಟ್ಟಿರೋ ಚಿತ್ರ ಮೃತ್ಯುದೇವತೆ. ಓಕೆ, ಡೇನಾ ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ? ಈ ಮೂವಿಯಲ್ಲಿ ನಾನು ದೀಪಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಒಂದು ಸಿಟಿ ಹುಡುಗಿ ಕ್ಯಾರೆಕ್ಟರ್. ಸೊ ಸಿಟಿ ಹುಡುಗಿಯಾಗಿ ನನ್ನ ಜೊತೆ ಸಾರಿಕಾದು ಟ್ರಾವೆಲ್ ಆಗುತ್ತೆ, ಸಾರಿಕಾ ಜೊತೆನೆ ಟ್ರಾವೆಲ್ ಆಗುತ್ತೆ. ಓಕೆ. ಸೊ ಹೇಗೆ ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅಲ್ಲಿ ಇಲ್ಲಿ ಎಲ್ಲ ಟ್ರಿಪ್ ಎಲ್ಲ ಹೋಗ್ತಾ ಇರ್ತಾರೆ. ಸೊ ಬಾಯ್ ಫ್ರೆಂಡ್ಸ್ ಜೊತೆ ಹೋಗುವಾಗ ಅವ್ರಿಗೆ ಯಾವ ತರ ಮೋಸ ಆಗುತ್ತೆ ಅನ್ನೋದು ಅದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಬರುತ್ತೆ. ಓಕೆ, ಹಿಮ ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ನಾವು ಮಾದೇವದಲ್ಲಿ ಆಗಲೇ ನಿಮ್ಮನ್ನು ನೋಡಿದ್ವಿ. ನಿಮ್ಮ ಪಾತ್ರದ ಬಗ್ಗೆ ಹೇಗೆ? ಅದೇ ಥರನೇ ಇದೆ. ಇನ್ನು ಗಲೀಜಾಗಿ ಕಾಣಿಸ್ತೀನಿ. ನಾನು ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡಿದ್ದೀನಿ. ಸಂಧ್ಯಾ ಅಲ್ಲ ಸರ್? ನನ್ಗೆ ಗೊತ್ತಿಲ್ಲ ಮೇಡಮ್, ನಿಮ್ಮ ಪಾತ್ರದ ಹೆಸರು ಗೊತ್ತಿಲ್ಲ ಮೇಡಮ್ ನಿಮಗೆ? ಯಾವಾಗ್ಲೂ ಸಂಧ್ಯಾ ಸೌಮ್ಯ. ಅದ್ ಯಾಕಂದ್ರೆ ನಾನು ಆಲ್ಮೋಸ್ಟ್ ಈಗ ಮಾಡ್ತಿರೋ ಮೂವೀಸ್ ಅಲ್ಲೆಲ್ಲ ಕೊಟ್ಟಿರೋದು ನನ್ ಸೌಮ್ಯ ಅಂತ. ಸೊ ಹಾಗಾಗಿ ಅದೇ ಅದಕ್ಕೆ ಮತ್ತೊಂದ್ಸಲ ಕನ್ಫರ್ಮ್ ಮಾಡ್ತೀನಿ. ಅಂದ್ರೆ ಇಂಡಸ್ಟ್ರಿಯ ಸೌಮ್ಯನ ಅಂದ್ರೆ ನೀವೇನಾ ಈಗ? ಆ ಸೌಮ್ಯತನ ಅದಕ್ಕೂ ನೋಡಿ ಅವರೇ ಹೇಳ್ಬಿಟ್ರು. ಅದಕ್ಕೂ ನಮಗೂ ಆಗ್ ಬರಲ್ಲ, ಹೆಸರಿಗೂ ನಮಗೂ. ನಾನು ಇದರಲ್ಲಿ ಸಂಧ್ಯಾ ಅನ್ನೋ ಪಾತ್ರ ಮಾಡಿದೀನಿ, ಒಂದು ಹಳ್ಳಿ ಹುಡುಗಿ ಪಾತ್ರ. ಅಂದ್ರೆ ಹಳ್ಳಿ ಹುಡುಗಿ ಅಂದ್ರೆ ನನ್ಗೆ ಸ್ವಲ್ಪ ಮುಗ್ಧತೆಯಿಂದ ಇರ್ತೀನಿ, ನನ್ಗೆ ಏನು ಗೊತ್ತಿರಲ್ಲ. ಬಟ್ ಅಂದ್ರೆ ಇದೇ ತರ ಯಾವಾಗ್ಲೂ ಮಾತಾಡ್ಕೊಂಡು ಎಲ್ಲರ ಜೊತೆನೂ ಖುಷಿಯಾಗಿ ಗಲಾಟೆ ಮಾಡ್ಕೊಂಡು ಜಗಳ ಮಾಡ್ಕೊಂಡಿರುವಂತ ಹುಡುಗಿ ನಾನು. ಓಕೆ, ಹೆಣ್ಮಕ್ಳು ಈ ಸಿನಿಮಾದಲ್ಲಿ ಮಾಡಿದೀರಾ. ಸಿನಿಮಾದಲ್ಲಿ ಹೆಣ್ಮಕ್ಳಿಗೆ ಈ ಲೇಟ್ ನೈಟ್ ಶೂಟ್ಸ್ ಎಲ್ಲ ಇರುತ್ತೆ. ಈ ಸಿನಿಮಾದಲ್ಲಿ ಆ ಥರದಿನ ನಿಮ್ಗೇನ ತೊಂದರೆ? ಅಂದ್ರೆ ತುಂಬಾ ಲೇಟ್ ನೈಟ್ ಶೂಟ್ ಆದ ನಿಮ್ಗೇನ ತೊಂದರೆಗಳಾಗಿತ್ತ ಅಂತ? ತೊಂದ್ರೆ ಅಂದ್ರೆ ಸಿನಿಮಾದ ಕಡೆಯಿಂದ ತೊಂದ್ರೆ ಅಲ್ಲ, ಟ್ರಾವೆಲ್ಗೆ ಮನೆಗೆ ಹೋಗೋಕೆ ಮಾತ್ರ ತೊಂದ್ರೆ. ಇಲ್ಲ, ನಾನು ನೈಟ್ ಶೂಟ್ ಮಾಡಿದೀನಿ. ನಂದು ಫಾರೆಸ್ಟ್ ಅಲ್ಲಿ ಇತ್ತು. ಆಮೇಲೆ ನಂದು ತುಂಬಾ ಇಂಪಾರ್ಟೆಂಟ್ ಸೀನ್ಗಳು ನಾನು ಶೂಟ್ ಮಾಡಿರೋದ್ರಿಂದ, ಅಂದ್ರೆ ಕಾಡಲ್ಲಿ ಶೂಟ್ ಮಾಡೋದಕ್ಕೂ ಈ ತರ ಹಾಫ್ ಸ್ಲೀವ್ ಎಲ್ಲ ಹಾಕೊಂಡು ಅದನ್ನ ಆ ಕಾಡಿಂದು ಸವಿ ರುಚಿ ಸವಿಯೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಇತ್ತು. ಬಟ್ ಅಂದ್ರೆ ಕ್ಯಾರೆಕ್ಟರ್ ಇದನ್ನ ಮಾಡ್ಬೇಕು, ಇದ್ರಿಂದನೇ ಒಂದು ಅರ್ಥ ಬರುತ್ತೆ, ನನ್ನ ಪಾತ್ರಕ್ಕೆ ಒಂದು ಕೊನೆನೋ ಇಲ್ಲ ಏನೋ ಒಂದು ಇಂಪಾರ್ಟೆಂಟ್ ಸಿಗುತ್ತೆ ಅಂದಾಗ ಅಲ್ಲಿ ಕಡಿತಾ ಇದೆ ಇಲ್ಲ ಏನೋ ಚೂಸ್ತು ಅದರೆಲ್ಲ ಏನು ಹೇಳಕ್ ಆಗಲ್ಲ, ಅಯ್ಯೋ ಸರ್ ಅಂತ. ಸೊ ನಾವ್ ಆಕ್ಟ್ರು ಮಾಡ್ಲೇಬೇಕಾಗತ್ತೆ. ಜನಕ್ಕೆ ನಾವು ತೋರ್ಸುವಾಗ, ಅಂದ್ರೆ ನಾವೊಂದ್ ಪಾತ್ರನ ತೋರ್ಸುವಾಗ, ಈಗ ವಿಲನ್ ಮಾಡ್ತಾರೆ, ಹಂಗಂತ ಅವ್ರು ವಿಲನ್ ಆಗಕ್ ಆಗಲ್ಲ. ನಾವು ಕಷ್ಟಪಟ್ಟಿದೀವಿ, ಅದು ಅವ್ರಿಗೆ ಕಾಣಿಸಲ್ಲ, ಬ್ಯೂಟಿನೇ ಕಾಣೋದು ಅವ್ರಿಗೆ, ನಾವ್ ಹೆಂಗೆ ಆಕ್ಟ್ ಮಾಡಿದೀವಿ ಅನ್ನೋದು. ಸೊ ಹಾಗಾಗಿ ಅದೊಂದು ಸ್ವಲ್ಪ ನನ್ಗೆ ಇದಾಯ್ತು. ಓಕೆ ಮ್ಯಾಮ್, ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ವುಮೆನ್ ಓರಿಯೆಂಟೆಡ್ ಸಿನಿಮಾ ಅಂತ ಬಂದಾಗ
ಈ ಕೆಲವೊಂದು ಹೇಳುವಂಥ ವಿಷಯಗಳಿರುತ್ತೆ, ಪೋರ್ಟ್ರೇ ಮಾಡೋ ವಿಷಯಗಳಿರುತ್ತೆ ಸೊಸೈಟಿಗೆ. ಆ ಥರ ಅಂತ ಬಂದಾಗ ನೀವು ಎಷ್ಟು ಪಾತ್ರಕ್ಕೆ ಒತ್ತು ಕೊಟ್ಟಿದ್ದೀರಾ ಮೇಡಮ್ ಈ ಸಿನಿಮಾದಲ್ಲಿ? ಅಂದ್ರೆ ಸ್ಟಾರ್ಟಿಂಗ್ ಸ್ಟೋರಿ ಹೇಳುವಾಗ ಮಾಡ್ಬೇಕೋ ಬೇಡೋ ಅಂತ ಇತ್ತು, ಯಾಕಂದ್ರೆ ಮನೇಲಿ ಹೋಗ್ತಾರೋ ಏನೋ ಅಂತ. ಆಮೇಲೆ ಅವ್ರು ಡೀಟೇಲ್ ಆಗಿ ಹೇಳುವಾಗ ಇಷ್ಟ ಆಯ್ತು ನನಗೆ, ಓಕೆ ಮಾಡೋಣ ಒಂಥರ ಚೆನ್ನಾಗಿದೆ ಅಂತ. ಅಂದ್ರೆ ಒಂದು ಮೋಸ ಹೋಗೋ ತರ ಕ್ಯಾರೆಕ್ಟರ್ ಇದೆ ನನ್ನ ಇದ್ರಲ್ಲಿ. ಓಕೆ ಓಕೆ. ಸೊ ಯಾವ ತರ ಬಾಯ್ ಫ್ರೆಂಡ್ ಇಂದಾನೆ ಮೋಸ ಹೋಗ್ತೀನಿ ಅನ್ನೋದ್ರಲ್ಲಿ ಇದೆ. ಓಕೆ ಮೇಡಮ್, ನಿಮಗೆ ಯಾವ ಥರ ಈ ಸೊಸೈಟಿಗೆ ಒತ್ತು ಕೊಡೋಂಥದ್ದಂದ್ರೆ ವುಮೆನ್ ಓರಿಯೆಂಟೆಡು, ನಿಮ್ಮ ಪಾತ್ರ ಎಷ್ಟು ಒತ್ತು ಕೊಡುತ್ತೆ ಈ ಸಿನಿಮಾದಲ್ಲಿ? ಅಫ್ಕೋರ್ಸ್ ಇವಾಗ ಮೋಸ ಅಂತ ಹೇಳ್ತೀವಿ. ಈಗ ಸಿಟಿಲಿರೋ ಏನಂತಾರೆ, ಅಯ್ಯೋ ಸಿಟಿಲಿರೋ ಹುಡುಗಿ ಜಾಸ್ತಿ ಮೋಸ ಹೋಗ್ತಾರೆ ಅಂತ ಹೇಳ್ತಾರೆ, ಕಾಮನ್ ಆಗಿ ಅದೊಂದು ಹಳ್ಳಿಯಿಂದ ಬಂದ್ಮೇಲೆ ಸಿಟಿಗೆ ಮೋಸ ಹೋಗ್ತಾರೆ ಅಂತ. ಸೊ ನಾನ್ ಹಳ್ಳಿ ಹುಡುಗಿನೇ ಆಗಿರೋದ್ರಿಂದ ನಾನೇನ್ ಬೇರೆಯವರಿಂದ ಮೋಸ ಹೋಗಲ್ಲ ಇದ್ರಲ್ಲಿ. ನನ್ನ ಸುತ್ತಮುತ್ತ ಇರೋ ಜನಗಳಿಂದಾನೆ, ನನ್ನ ಸಂಬಂಧಿಕರಿಂದಾನೆ ನಾನು ಮೋಸ ಹೋಗೋದ್ರಿಂದ. ಸೊ ನಾನು ಏನ್ ಹೇಳಕ್, ನನ್ನ ಪಾತ್ರ ಏನ್ ಹೇಳಕ್ ಹೋಗುತ್ತೆ ಅಂದ್ರೆ, ನೀನು ಮೋಸನ ಗೊತ್ತು ಗುರಿ ಇಲ್ದೇ ಜೊತೆಗೂ ಆಗ್ಬೇಕು ಅಂತ ಇಲ್ಲ ಮೋಸ. ನಿನಗೆ ಮೋಸ ಮಾಡೋರು ಅಂತ ಇದ್ದಾಗ ಅದು ನಮ್ಮ ಸಂಬಂಧಿಕರೇ ಆಗಿರ್ಬೋದು, ನಮ್ಮ ಸುತ್ತಮುತ್ತಿರೋ ಆಗಿರ್ಬೋದು, ಇಲ್ಲ ಒಂದು ಕೇರಿನೋ ಇಲ್ಲ ಒಂದು ಊರ್ ದಾಟಕ್ ಕೂಡ ಆಗಿರ್ಬೋದು. ಸೊ ಅಂತ ಜನಗಳಿರೋವರೆಗೂ ಮೋಸ ಹೋಗ್ತಾ ಇರ್ತೀವಿ. ಸೊ ನಾನು ಒಂದು ಆ ಮೋಸಕ್ಕೆ ಸಿಲುಕಿರುವಂತ ಹುಡುಗಿ, ಸಿಲುಕ್ತೀನಿ. ಸೊ ಅದನ್ನ ನಾನು ಹೆಂಗೆ ಆಚೆ ಬರ್ತೀನಿ ಅನ್ನೋದು ನನ್ನ ಪಾತ್ರದಲ್ಲಿ ಇರುತ್ತೆ. ಸೊ ಅಂದ್ರೆ ಒಂದು ಶಕ್ತಿ, ಎಲ್ಲದನ್ನೂ ಸಹಿಸ್ಕೊಂಡ ಮೇಲೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ವರೆಗೂ ಸಹಿಸ್ಕೋತಾಳೆ ಒಂದು ಹುಡುಗಿ ಒಂದು ಮಟ್ಟಕ್ಕೆ. ಸೊ ಅದಾದ್ಮೇಲೆ ಅದು ಸಹಿಸ್ಕೊಳಕ್ ಆಗದೆ ಇರೋ ರೀತಿಗೆ ಅವಳು ಯಾವ ರೀತಿಯಲ್ಲಿ ಮೃತ್ಯು ದೇವತೆ ಆಗಿ ಬರ್ತಾಳೆ ಅನ್ನೋದು ನಮ್ಮ ಪಾತ್ರ. ಓಕೆ ನವೀನ್ ಸರ್, ಈ ಇನ್ಸಿಡೆಂಟ್ಗಳು ನಿಮಗೆ ನಡಿಬೇಕಾದ್ರೆ ಇದು ರಿಯಲ್ ಇನ್ಸಿಡೆಂಟ್ ನಡೆದಿರೋದು ಕಥೆನಾ, ಅಥವಾ ನೀವೇ ಯಾವ್ದಾರು ಇನ್ಸಿಡೆಂಟ್ ನೋಡಿ ಈ ಸಿನಿಮಾ ಮಾಡ್ಬೇಕಂತ ಮೃತ್ಯು ದೇವತೆ ಮಾಡಿದ್ದೆ ಸರ್? ಅದು ನೀವು ಪಿಕ್ಚರ್ ನೋಡ್ಬೇಕಪ್ಪ ಅಲ್ವಾ? ಓಕೆ, ಇದೆ ಆ ಥರದ್ದು ನಡೆದಿರೋದು ಇಲ್ಲ, ಆ ಥರ ಆಗಬಾರ್ದು ಅಂತ ಹೇಳಿದ್ದೀನಿ ಅಷ್ಟೇ. ಓಕೆ ಓಕೆ. ಅಂದರೆ ಕೆಲವೊಂದು ರಿಯಲಿ ಇಂಪ್ಯಾಕ್ಟ್ಗಳನ್ನ ಹಾಕಿರ್ತಾರೆ ಸಿನಿಮಾದಲ್ಲಿ, ಈ ಸಿನಿಮಾ ಥ್ರೂ ತೋರಿಸಿದ್ರೆ ಜನ ಯಾರು ಅಪ್ಡೇಟ್ ಆಗ್ತಾರಂತ, ಆ ಥರದ್ದು ಏನಾರು ತೋರಿಸಿದ್ದೀರಾ ಅಂತ? ಖಂಡಿತ. ಈಗ ನಮ್ಮ ಸಮಾಜ, ನಮ್ಮ ಕಾನೂನಾತ್ಮಕ ಎಷ್ಟೋ ವಿಷಯಗಳು ಪ್ರತಿದಿನ ಕೇಳ್ಪಟ್ಟಿರ್ತೀವಿ, ಕೇಳ್ತಾನೂ ಇರ್ತೀವಿ, ಹೆಜ್ಜೆಜ್ಜೆಗೂ ಕಾಣಿಸ್ತಾನೂ ಇರ್ತವೆ. ಇದೊಂದು ಈಗ ನೀವು ಕೇಳಿರಲ್ಲ ಅಷ್ಟೇ, ತಿಳ್ಕೊಂಡು ಗೊತ್ತಾಗಿರಲ್ಲ, ಆ ಥರ ಒಂದು ಮೆಸೇಜ್ ಹೋಗ್ತದೆ. ಅಲ್ಲ ಸರ್, ಇದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ ಆಗಿರೋದಿದೆ. ಗೊತ್ತಾಗ್ಬಿಟ್ಟದ ಅದಕ್ಕೆ ಇಲ್ಲ ಅಂತ ಎಕ್ಸ್ಟ್ರೀಮ್ ಲೆವೆಲ್ ಆಗಿರೋದಿದೆ. ಸೊ ಹೇಳ್ಬೇಕು ಅಂದ್ರೆ ನಮ್ಮ ಸರ್ಗೆ ಏನು ತೋಚಿದೆಯೋ ಅವ್ರಿಗೆ ಇದೆಲ್ಲ ಅಷ್ಟು ಬೇಗ ರೆಸ್ಪಾನ್ಸ್ ಮಾಡ್ಬಿಡ್ತಾರ. ಅವ್ರು ಈ ತರ ವಿಚಾರಗಳಿಗೆ ಇಷ್ಟ ಆಗಲ್ಲ ಅವ್ರಿಗೆ. ಸೊ ನಾನು ಕೇಳಿದಾಗ ಅವ್ರು ಅದನ್ನೇ ಹೇಳಿದ್ದು, ನನ್ಗೇನಕ್ಕೆ ಸರ್ ನೀವು ಇದನ್ನೇ ಚೂಸ್ ಮಾಡಿದ್ರಿ, ನಿಮ್ಮ ಹತ್ರ ತುಂಬಾ ಕಥೆಗಳಿದೆ, ಒಳ್ಳೆ ಬರಹಗಾರರು ಅವ್ರು, ಅವ್ರ ಸಾಹಿತ್ಯ, ಅವ್ರ ಡೈಲಾಗ್ ಆಗಿರ್ಬೋದು ತುಂಬಾ ಯೂನಿಕ್ ಆಗಿರುತ್ತೆ, ನಂಗೆ ತುಂಬಾ ಇಷ್ಟ. ಅವ್ರು ಏನೋ ಹೊಸಬ್ರು ಆತರ ಅನ್ಸೋದೇ ಇಲ್ಲ. ಅವ್ರ ಡೈಲಾಗ್ ಸಿನಿಮಾ ನಮ್ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಡೈಲಾಗ್ಗಳು ಹೇಗೆ ಅಂತ. ಸಿನಿಮಾದಲ್ಲೂ ಕೂಡ ಒಳ್ಳೆ ಪಂಚಿಂಗ್ ಡೈಲಾಗ್ಗಳಿದಾವೆ, ಆ ಹುಡುಗರಿಗಾಗ್ಲಿ ಹುಡುಗಿರ್ಗಾಗ್ಲಿ ಎಂಜಾಯ್ ಮಾಡ್ತಾರೆ. ಸೊ ಅದನ್ನ ನಾನು ಹೇಳ್ತೀನಿ. ಇದಕ್ಕಿಂತ ಜಾಸ್ತಿ ಆಗಿರೋದಿದೆ, ಬಟ್ ಅವ್ರಿಗೆ ಎಷ್ಟು ತಿಳಿದಿದೆಯೋ, ಎಷ್ಟು ಇದೇ ಒಂದು ಜಾಸ್ತಿ ಅನ್ನೋ ರೀತಿ ಕೊಟ್ಟಿದೀವಿ, ನೋಡ್ಕೊಂಡಿದೀವಿ ಮುಖಾಂತರ. ಬಟ್ ಇದಕ್ಕಿಂತ ನಾವು ನ್ಯೂಸ್, ಈಗ ನಾವೆಲ್ಲ ಮೀಡಿಯಾದಲ್ಲ ಇದೀವಿ, ಎಂತೆಂತ ನ್ಯೂಸ್ಗಳು ಕೇಳ್ಬಿಟ್ಟಿದೀವಿ. ಸೊ ಕಂಪ್ಯಾರಿಟಿವ್ ಅದಿಲ್ಲ, ಬಟ್ ಓಕೆ, ಇಲ್ಲಿ ನಮ್ಮ ವಾತಾವರಣ ಕರೆಕ್ಟ್ ಆಗಿದೆ. ಕೆಲವೊಂದು ಲೇಡಿ ಆರ್ಟಿಸ್ಟ್ಗಳು ಡೈರೆಕ್ಟರ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಈ ಲೇಟ್ ನೈಟ್ ಶೂಟ್ಸ್ಗಳ ಬಗ್ಗೆ. ನಿಮ್ಮ ಡೈರೆಕ್ಟರ್ ಬಗ್ಗೆ ನೀವುಗಳು ಹೇಳೋದಾದ್ರೆ? ಅಯ್ಯಯ್ಯೋ, ಆತರ ಏನಿಲ್ಲ. ಈಗ ನಾವು ಸ್ಟಾರ್ಟಿಂಗ್ ಬಂದಾಗ ಕತೆ ಕೇಳ್ತೀವಿ, ಇಷ್ಟ ದಿನ ನೈಟ್ ಇರುತ್ತೆ ನೋಡಮ್ಮ ಹಿಂಗಿರುತ್ತೆ ಅಂದಾಗ ನಾವು ಮುಂಚೆನೆ ಒಪ್ಕೊಂಡ್ಬಿಟ್ಟಿರ್ತೀವಲ್ವಾ. ಸೊ ಅವ್ರು ಏನು ಹೇಳಿದ್ರೆ ನಮ್ಗೆ ಸಡನ್ ಆಗಿ ತಗೊಂಡೋಗಿ ಕಾಡಲ್ಲಿ ನೈಟ್ ಅಲ್ಲಿ ಬಿಟ್ಟಾಗ ಸರ್ ಏನಿದು ಯಾಕೆ ಅಂತ ಕೇಳ್ಬೋದು. ಸರ್ ಇದೊಂದು ಮರ್ತ್ಬಿಟ್ಟೆ ಸರ್, ಯಾವ ಕಾಡಲ್ಲಿ ಸರ್ ಶೂಟ್ ಮಾಡಿದ್ದೀವಿ? ಕಾಡು ನಮ್ಮ ಮಾದೇಶ್ವರ ಬೆಟ್ಟ, ಮಾದೇಶ್ವರ ಮುತ್ತೂರಲ್ಲಿ ಮಾಡಿದ್ವಿ. ಪರ್ಮಿಷನ್ ಇತ್ತೆ ಸರ್ ಅಲ್ಲೆಲ್ಲ? ಪರ್ಮಿಷನ್ ವೀರಪ್ಪನ್ ಇದ್ದ ಜಾಗಗಳು ಸ್ವಲ್ಪ, ನಮ್ದು ಅಲ್ಲಿ ಫಾರ್ಮ್ ಹೌಸ್ ಇತ್ತು, ಅಲ್ಲೆಲ್ಲ ನನ್ಗೆ ಗೊತ್ತಿರೋರು ಇದಾರೆ, ಹಾಗಾಗಿ ಅಲ್ಲಿ ಮಾಡ್ಕೊಂಡು. ಓಕೆ ಓಕೆ. ನೀವ್ ಹೇಳೋದಾದ್ರೆ ಮೇಡಮ್ ನಿಮ್ಮ ಡೈರೆಕ್ಟರ್ ಬಗ್ಗೆ? ಚೆನ್ನಾಗಿ ಇತ್ತು ಶೂಟ್ ಎಲ್ಲ. ಲೇಟ್ ನೈಟ್ ಅಂತ ಆತರ ಏನು ಅದರ ಸಡನ್ ನಮ್ಗೆ ಏನು ನಮ್ಗೆ ಭಾರ ಆಗ ಅಂತದ್ ಯಾವ ಡಿಸಿಷನ್ ಅವ್ರು ಮಾಡಿಲ್ಲ ಸರ್. ನಮ್ಗೆ ತುಂಬಾ ಕಂಫರ್ಟಬಲ್ ಆಗಿ ಅವ್ರ ಮನೆ ಹೆಣ್ಮಕ್ಳು ತರ ನಮ್ಗೆ ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿ, ನಮ್ಗೆ ಹೆಂಗೆ ಅಂದ್ರೆ ಅವರು ಡೈರೆಕ್ಟ್ರು ಆತರ ನಮಗೆ ಬಿಹೇವ್ ಮಾಡಿಲ್ಲ ಅವ್ರು. ನಮ್ಗೆ ಒಂಥರ ಫ್ಯಾಮಿಲಿ ಹೆಂಗಿರ್ತೀವಲ್ಲ ಎಲ್ಲ ಕಸಿನ್ಸ್, ಮನೆ ಫ್ಯಾಮಿಲಿ, ಅಣ್ಣ ತಮ್ಮ, ಆತರ ನಮ್ಗೆ ಒಂದು ವಾತಾವರಣ ಅವರು ನಮ್ಗೆ ಸೃಷ್ಟಿ ಮಾಡ್ಕೊಂಡು. ಅದರಲ್ಲಿ ನಾನು ಸ್ವಲ್ಪ, ಯಾಕಂದ್ರೆ ಮಹಿಳಾ ಪ್ರಧಾನ ಚಿತ್ರ, ಹೆಣ್ಮಕ್ಳು ಇರ್ತಾರೆ ಅಂತ ತುಂಬಾ ಮುತುವರ್ಜಿ ವಹಿಸಿ ಸ್ಟೆಪ್ ಇಟ್ಕೊಂಡಿದ್ದೆ. ಒಂದಿನ ಒಂದ್ಸಲ ಏನಾಗಿತ್ತು ಅಂತಂದ್ರೆ, ಇಲ್ಲೆಲ್ಲೋ ತುಂಬಾ ಫಾರೆಸ್ಟ್, ಊರ ಹೆಸರು ಹೇಳಲ್ಲ,
ಇವ್ರ ಪಾತ್ರ ಇತ್ತು ಮತ್ತು ಸಾರಿಕ್ ಅವ್ರ ಪಾತ್ರ ಇತ್ತು. ಮಧ್ಯರಾತ್ರಿ ಟೈಮು ನೈಟ್ ಶೂಟಲ್ಲಿ ಇಟ್ಕೊಂಡಿದ್ವಿ. ಒಂದು ಇವ್ರು ಬಂದೋಗೋದು, ಏನು ಪರ್ಮಿಷನ್ ಇದೆಯಾ ಅಂತ ಕೇಳೋದು, ಓಕೆ. ಈ ರೀತಿ ಒಂದಿನ ಆಯ್ತು. ಅದು ಹೇಳ್ಬೋದಾ? ಸುಮ್ಮನೆ ಹೇಳಿ ಸರ್, ಹೇಳಿ. ಅದೊಂದು ಹುಡುಗಿರಿದ್ರು ಎಲ್ಲ ಒಂದಷ್ಟು ದೂರ ಲೊಕೇಶನ್ಗೆ ಅಲ್ಲಿ ಹೋಗ್ಬೇಕು. ಎಲ್ಲ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿದ್ರೆ ತುಂಬ ಕತ್ಲು, ಕಾಡು ಪ್ರದೇಶ, ತುಂಬ ಕತ್ಲು, ಗುಯ್ಯ ಸೌಂಡ್ ಈ ಥರದಲ್ಲಿ. ಹೆಣ್ಮಕ್ಳು ಪಾಪ ನಿಲ್ಸ್ಬಿಟ್ಟು ಕಾರಲ್ಲಿ ನಿಲ್ಸ್ಬಿಟ್ಟು ಅವ್ರಿಗೆ ಏನೇನು ಬೇಕು ಮೇಕಪ್ ಕಿಟ್ಟು ಮತ್ತು ಏನೇನೋ ಸಾಮಗ್ರಿಗಳೆಲ್ಲ ಹೊತ್ಕೊಂಡು ಯಾರೋ ಲೋಕಲ್ ಹುಡುಗರು ಬಂದರು, ಗಾಡಿ ಹಾಕೊಂಡು ನಿಲ್ಸ್ಕೊಂಡ್ರು. ನಾನು ಸೆಟ್ ಲೈಟಿಂಗ್ಸು ಎಲ್ಲ ಇದು ಮಾಡ್ಕೊಂಡು ಕೂತಿದ್ದೀವಿ. ನನ್ನ ಅಸ್ಟೆಂಟ್ ಒಂದು ಹುಡುಗ ಬಂದ. ಅಸ್ಟೆಂಟ್ ಹುಡುಗ ಬಂದು ನನ್ನ ಹತ್ರ, ಸರ್ ಅಲ್ಲೇನು ಇದೆ ಬನ್ನಿ ಅಂತ. ಅವನ ಹತ್ರ ಏನು ಹೇಳ್ಬಿಟ್ಟಿದ್ರೆ, ಈ ಸಕ್ಕತ್ತಾಗ ಹುಡುಗಿರು ಅವರೆಲ್ಲ ಎತ್ಕೊಂಡೋಗ, ಅಣ್ಣ ಅವರು ಹಂಗೆ ಹಿಂಗೆ ಏನೇನೋ ಮಾತಾಡ್ತಾರೆ. ಸರ್ ಬನ್ನಿ ನೀವೇ, ಇಲ್ಲ ನನ್ನನ್ನೆಲ್ಲ ನಮ್ಮ ಹುಡುಗ ಇನ್ನೊಬ್ರು ಇರ್ತಾರೆ, ಅಂದರೆ ನನ್ನ ಸ್ವಲ್ಪ ಹೆಣ್ಮಕ್ಳಿದ್ರೆ ಏನೊಂದು ಎಲ್ಲನ ಕರ್ಕೊಂಡೋಗಕ್ಕೆ ಆ ಥರ ಎಲ್ಲ ಒಂದು ಹುಡುಗರು ಇಟ್ಬಿಟ್ಟಿದೆ. ನಮ್ಮ ಹುಡುಗರನ್ನ ಅವ್ರೇನೋ ಕೇಳಿದ್ರು ತಂದು ಕೊಡೋಕ್ಕೆ. ಆ ಥರ ನನ್ನ ಜೊತೆಲಿ ಹುಡುಗರು ಇರೋರು. ಅವ್ರನ್ನ ಕಳಿಸಿ ಸರ್, ನಾನು ಅವ್ರನ್ನ ಕಳಿಸ್ತೀನಿ ಅಂತಂದ್ರೆ, ಇರೋ ನಾನೇ ಬರ್ತೀನಿ ಅಂತ ಅಂದ್ಬಿಟ್ಟು ನಾನೇ ಹೋದೆ. ಇಲ್ಲ ಹುಡುಗರು, ನಮ್ಮ ಹುಡುಗರು ಸ್ವಲ್ಪ ಅವರು ಏನೋ ಸಣ್ಣ ಪುಟ್ಟ ರಾತ್ರಿ ಹೊತ್ತಲ್ಲಿ ಕತ್ಲಲ್ಲಿ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಜಗಳ ಥರ ಮಾಡ್ಬಿಟ್ಟು ನಾನು ಒಂದು ವಿಧಾನದಲ್ಲಿ ಹೇಳ್ತೀನಿ ಅಂದ್ಬಿಟ್ಟು ನಾನೇ ಹೋದೆ. ಏನಪ್ಪ ಯಾರಿಗಪ್ಪ ಪರ್ಮಿಷನ್ ತೋರಿಸ್ಬೇಕು? ನಾನೇ ತೋರಿಸ್ಲಾ ನಿಮಗೆ ಪರ್ಮಿಷನ್ ಅಂತ ಅಂದೆ. ಅದು ಆ್ಯಕ್ಚುಲಿ ನನಗೇ ಬರ್ತದೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವನು, ಸಖತ್ತಾಗವ್ರೆ ಹುಡುಗಿರು ಅಂತಂದ್ರೆ, ಆ ಥರ ಎಲ್ಲ ಮಾತಾಡಬಾರ್ದಪ್ಪ, ತಪ್ಪು ಹಂಗೆಲ್ಲ ಮಾತಾಡ್ಬೋದು. ಕನ್ನಡ ಪಿಕ್ಚರ್ ತೆಗಿತಿರೋದು ನಾವು, ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ನೀವು ಕನ್ನಡ ಓದ್ತಾರೆ ಹಾಗೆ ಹೀಗೆ ಅಂತಂದೆ. ಆಯ್ತು ಬಿಡು, ಪರ್ಮಿಷನ್ನು ಎಲ್ಲ ಅಂತಂದೆ. ಪರ್ಮಿಷನ್ ನೋಡು, ನೀನು ನೋಡ್ಲಾ ಅವ್ನು ನೋಡಿಸ್ಲಾ ಅಂತಂದೆ. ಆಮೇಲೆ ಬೇಡ ಬಿಡು, ಇಟ್ಕೊಂಡಿರ್ತೇವೆ ಬಿಡು, ಸರಿ ಹೋಗ್ಬೋದಾ ನೀವು, ಇಲ್ಲೆಲ್ಲ ಹೋದ್ರೆ ಅವರೆಲ್ಲ ಆಟ ಮಾಡೋದಿಲ್ಲ ಸರ್, ಹೋಗು ಅಣ್ಣ ಬೈತಾರೆ ಅಂತಂದೆ. ಯಾರು ಅಣ್ಣ ಅಂದರು. ಯಾರು ಪ್ರೊಡ್ಯೂಸರ್ ಯಾರು ಅಂತಂದ. ಅಣ್ಣ ಎಲೆಕ್ಟ್ರಿಸಿಟಿ ಮಾದೇವಣ್ಣ ಅಂತ ಅವರು. ಸುಮ್ಮನೆ ಎದುರಿಸಿದ್ದ? ಸುಮ್ಮನೆ ಹಂಗೆ ಎದುರಿಸ್ದೆ ಆ್ಯಕ್ಚುಲಿ ನಾನೇ. ಅವನು ಅದೇ ಮಾದೇವಣ್ಣ ಅವನ ಗೊತ್ತಿರೋರಿಗೆ ಇರ್ಬಿಟ್ಟ. ಸರಿ ಆಯ್ತು, ಗೊತ್ತಾನೆ ನನಗೆ ಫುಲ್ ಶಾಕ್. ಗೊತ್ತಾ ನಿನಗೆ ಅಣ್ಣ ಗೊತ್ತಾ ನಿಂದ್ರೆ? ನಾನು ಅವನು ಅವಾಗೆ ಹೋಗ್ತಾರ, ಇವಾಗೇನೋ ಅವ್ನು ದುಡ್ಡು ಬಂದ್ಬಿಟ್ಟು ಪಿಕ್ಚರ್ ನೋಡು ಎಲ್ಲ ಹುಡುಗಿರ್ದೆ ಪಿಕ್ಚರ್ ತೆಗಿತಾನ ಅವನು ಅಂತ ಅವನು ಹಂಗೆ ಅಂತ ಹೇಳ್ಕೊಂಡಿದ್ದ. ಇಲ್ಲಪ್ಪ ಅಣ್ಣ ತುಂಬಾ ಒಳ್ಳೆಯರು, ಆ ಥರ ಎಲ್ಲ ಹೇಳಕ್ ಹೋಗ್ಬೇಡ, ಓಲ್ಡ್ರಿ ನೀವು ಅಂತಂದೆ. ಫುಲ್ ಬಾಟ್ಲು ಎಣ್ಣೆ ತಂದ್ಬಿಟ್ಟ ನನ್ನ ಫ್ರೆಂಡ್. ಸಿಗರೇಟ್ ಕೊಟ್ಟಿಲ್ಲ, 100 ರೂಪಾಯಿ ಕಾಸಿದ್ರೆ ಕೊಡು ಅಂತಂದ. 200 ರೂಪಾಯಿ ಕೊಡ್ತೀನಿ. ನೀನ್ ಹೇಳ್ದಲ್ಲ ಮಾದೇವಣ್ಣ ನನ್ಗೆ ಗೊತ್ತು ಅಂತ, ಆ ಥರ ಇನ್ನೊಂದ್ಸಲಿ ಅವ್ರ ಬಗ್ಗೆ ಹೇಳ್ಬೇಡಪ್ಪ. ಇವಾಗ ಒಂದು ಫೋನ್ ಮಾಡಿದ್ರೆ ಅಣ್ಣ ಬಂದ್ಬಿಟ್ಟು ಇಲ್ಲ ಒಂದು ಟೇಬಲ್ ಹಾಕ್ಸ್ತಾರೆ. ನೀವು ಟೇಬಲ್ ಹಾಕೇನಂತಂದ್ರ ಇಲ್ಲ ಹೋಗ್ಲಿ ಅಂತ ಅಂದ್ಬಿಟ್ಟು ಕಳಿಸ್ತೆ. ಆ ಥರದ್ದು ಬರ್ತವೆ ಅನ್ನೋದು ಒಂದು ಕಂಪ್ಲೇಂಟ್ ಆಗಲಿ, ಒಂದು ಪೊಲೀಸ್ ಆಗಲಿ ಎಲ್ಲ ಒಂದು ಮುತುವರ್ಜಿ ಇಟ್ಕೊಂಡೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಈ ಥರದ್ದು ಬಂದರೆ ಯಾವ್ದಾದ್ರು ಇದು ನಾನೇ ಕಾಳಜಿ ವಹಿಸಿ ಕಳಿಸ್ಕೊಡ್ತಿದ್ದೆ. ನೋಡಿ ಈ ಥರ ನನ್ನ ಗಂಟೆ ನನ್ನೇ ಗೊತ್ತು ಅಂದ್ರು ಜನ. ಈ ಥರ ಕ್ರೇಜಿ ಮೂಮೆಂಟ್ಸ್ ನಿಮ್ಮಿಬ್ರಿಗೆ ಯಾರು ಆಗಿದೆಯಾ ಸೆಟ್ಟಲ್ಲಿ? ಅಲ್ಲ, ನಾನು ಸರ್ ನಮ್ಮ ಹತ್ರ ಏನು ಬರಕ್ ಬಿಡ್ತಾನೆ ಇರ್ಲಿಲ್ಲ. ತುಂಬಾ ಪ್ರೊಟೆಕ್ಟಿವ್ ಆಗಿತ್ತು. ನಮ್ಗೆ ನೋಡಿ ನಿಮ್ಗೆ ಗೊತ್ತೇ ಇಲ್ಲ ವಿಚಾರಗಳು. ಇವ್ರ ಪಾತ್ರ ಮತ್ತೆ ಸಾರಿಕ ಪಾತ್ರ ಅವರೇ ಅವರೇ ಮ್ಯಾನೇಜ್ ಮಾಡಿ ಕಳ್ಸಿದ್ದಾರೆ. ಸೊ ಹಾಗಾಗಿ ಅದೇ ಅವ್ರು ಗೊತ್ತು. ಸರ್ ಒಟ್ಟು ನಿಮ್ಮ ಸಿನಿಮಾದಲ್ಲಿ 3 ಹೆಣ್ಮಕ್ಳು, ಸಾರಿಕ್ ಅವ್ರು ಇವರಿಬ್ರು. ಈ 2 ಜಡೆ ಸೇರಿಸಿದ್ರೆ ಆಗಲ್ಲ ಅಂತಾರೆ. ಈ 3 ಹೆಣ್ಮಕ್ಳ ಹೇಗೆ ಮೇಂಟೈನ್ ಮಾಡಿದ್ರಿ ಸರ್? 2 ಜಡೆ ನಾವು ಸೇರ್ಸೇ ಇಲ್ಲ, ಸಪ್ರೇಟ್. ಇಲ್ಲ ನನಗಿತ್ತು, ನಾವು ಆತರ ಏನು ತುಂಬಾ ಚೀಪ್ ಆಗೆಲ್ಲ ಬಿಹೇವ್ ಮಾಡಲ್ಲ ಸರ್. ನಮ್ಗೆಲ್ಲ ಮೆಚುರಿಟಿ ಇದೆ, ಗೊತ್ತು ಇವಾಗ ಯಾರಿಗೂ ತುಳಿಯಕ್ ಸಾಧ್ಯ ಇಲ್ಲ ಇಲ್ಲಿ. ಸೊ ಅದು ಗೊತ್ತಾಗ್ಬಿಟ್ಟಿದೆ. ನಾವು ಅಯ್ಯೋ ಇವಳು ಅದಲ್ಲ, ನೀನ್ ಮಾಡ್ತೀಯ, ನಂದು ನಾನ್ ಮಾಡ್ತೀನಿ. ಆಮೇಲೆ ಅಲ್ಲಿ ನಾನು ಇವಳಿಗೆ ಏನಕ್ಕೆ ಹೆಲ್ಪ್ ಹಂಗಾಗಲ್ಲ. ನಾವ್ ಇಬ್ರು ಹೆಣ್ಮಕ್ಳು ಇದೀವಿ ಅಂದಾಗ ನನ್ಗೆ ಅವಳು ಹೆಲ್ಪ್ ಮಾಡ್ಬೇಕು, ನಾನು ಅವಳಿಗೆ ಹೆಲ್ಪ್ ಮಾಡ್ಬೇಕು. ಏನೋ ಒಂದು ಹೆಲ್ಪ್ ಮಾಡ್ಕೊಂಡು ನಾವ್ 2 ದಿನ ಶೂಟ್ ಮುಗಿಸ್ಕೊಂಡು ಬಂದ್ವಿ. ನಮ್ಗೆ ಕಂಫರ್ಟಬಲ್ ಆಗೇ ಇದೀವಿ ನಾವು ಆತರ ಯಾವತ್ತೂ ಇದ್ ಮಾಡೇ ಇಲ್ಲ. ನಮ್ಗೆ ಅದ್ರ ಭಿನ್ನ ಬಂದಿಲ್ಲ. ಸಾಕಷ್ಟು ಕತೆ ಒಳಗಡೆ ಹೋಗ್ಬಿಟ್ಟಿದ್ರು ಅವರು. ನೀವು ಹೇಳಿದ ಕತೆಗೆ ಒಳಗಡೆ ಹೋಗ್ಬಿಟ್ರು. ಮತ್ತೆ ಜಾಸ್ತಿ ಸೇರ್ತಿರ್ಲಿಲ್ಲ ಕ್ಯಾರೆಕ್ಟ್ರು. ಎಲ್ಲೋ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಾಗ್ಬೋದೇನೋ, ಎಲ್ಲೋ ದೂರನೇ ಇರೋದು. ಸರ್, ಈ ಸೆಟ್ಗಳಲ್ಲಿ ಯಾರು ಜಾಸ್ತಿ ನಿದ್ದೆ ಹೊಡಿತಿದ್ರು ಈ 3 ಆರ್ಟಿಸ್ಟ್, ನಿಮ್ಮ ಆರ್ಟಿಸ್ಟ್ಗಳಲ್ಲಿ? ಸರ್ ನೀವೇ ನಿದ್ದೆ ಹೊಡಿತಿದ್ರಾ? ತಮಾಷೆ ಮಾಡ್ತಿದ್ರು ಅವರು.
ನಾನು ಏನಾಗ್ತದೆ ಅಂತಂದ್ರೆ ಇದು ಶಾರ್ಟ್ ಎಲ್ಲ ಚೇಂಜ್ ಆಗ್ಬೇಕಲ್ಲ, ಮತ್ತೆ ಲೈಟಿಂಗ್ಸ್ ಚೇಂಜ್ ಆಗ್ಬೇಕಲ್ಲ, ಸುಮ್ಮನೆ ಕುತ್ಕೊಂಡು ಹಿಂಗ್ ತುಕ್ಕುಡ್ಸ್ತಾ ಇದ್ದ, ಅದನ್ನೆಲ್ಲ ಕಾಪಿ ನೋಡ್ಬಿಟ್ಟಿದ್ದಾರೆ ಮತ್ತೆ ತಲೆಯಲ್ಲಿ ಒಳಗಡೆ ಏನೋ ನೆಕ್ಸ್ಟ್ ಓಕೆನಾ ಆಯ್ತಾ ಇದು ಆಯ್ತಾ ಓಕೆನಾ, ಇದನ್ನ ನಾನು ಯೋಚನೆ ಮಾಡ್ತಿದ್ದೆ. ಅವ್ರು ನಿದ್ದೆಗೆ ಹೋಲಿಸ್ಬಿಟ್ಟಿದ್ದಾರೆ. ಯಾರು ಜಾಸ್ತಿ ಮೇಕಪ್ ಹಾಕೋತಿದ್ರು? ಮೇಕಪ್ ಕೊಟ್ಟಿಲ್ಲ ನಾನು. ಮೇಕಪ್ಪೇ ಇಲ್ಲ ನನಗೆ, ಒಂದಿರಲ್ಲ ಅಷ್ಟೇ. ನಾನು ಆಲ್ಮೋಸ್ಟ್ ಲಿಪ್ಸ್ಟಿಕ್ ಅಷ್ಟೇ, ಅದ್ ಬಿಟ್ಟರೆ ಜಾಸ್ತಿ ಮೇಕಪ್ ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ಹಂಗಂಗೆ ಮಾಡ್ಬಿಟ್ಟಿದ್ದೀವಿ. ಒನ್ ಟೇಕ್ ಆರ್ಟಿಸ್ಟ್ ಯಾರು ಸರ್? ಇಲ್ಲ, ಕಲಾವಿದರದಲ್ಲಿ ಇವ್ರನ್ನ ಯಾರನ್ನೂ ಇದು ಮಾಡೋದು, ನಾವು ತುಂಬಾ ಅನುಭವಿಸ್ತಿದ್ದಾರೆ. ಅಂದ್ರೆ ಇವರಿಬ್ಬರು ಒನ್ ಟೇಕ್ ಆರ್ಟಿಸ್ಟ್ ಯಾರು ತಗೊಂಡಿದ್ರು? ಒನ್ ಟೇಕ್ ಅವೆಲ್ಲ ಚೆನ್ನಾಗ್ ಮಾಡ್ತಾರೆ ಎಲ್ಲ, ಒಳ್ಳೆ ಸರ್ ಪಕ್ಕದಲ್ಲಿ ಕೂತಿದಾರೆ ಅಂತ ಹೇಳ್ತಿದ್ರು. ಹಂಗಂತಲ್ಲ, ಕಲಾವಿದರು ಒಳ್ಳೆ, ಅವ್ರು ತುಂಬಾನೇ ಅನುಭವ ಇದೆ, ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಕಲೆ ತುಂಬಾ ಒತ್ತುವರಿ ಕೊಡ್ತಾರೆ. ಹಾಗೆ ನೀವು ಒನ್ ಟೇಕ್ ತರ ಏನಿಲ್ಲ. ಎಲ್ರು ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಮಾತಾಡ್ತಾರೆ, ತಿನ್ಬಿಡ್ತಾರೆ ಅಂತ, ಆ ತರ ತಿನ್ಬಿಟ್ಟಿದ್ದಾರೆ ಪಾತ್ರದಲ್ಲಿ, ಪಾತ್ರನ ತಿನ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ರು ವೆಲ್ ನೋನ್ ಇದೀವಿ, ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡು ಓಕೆ ಇದನ್ನ ಮಾಡ್ಬೇಕು ಅನ್ನೋ ತರ ಇದೀವಿ. ಹಾಗಾಗಿ ಯಾರಿಗೂ ನೀನ್ ಜಾಸ್ತಿ ನಾನ್ ಕಮ್ಮಿ ಅನ್ನೋ ತರ ಏನಿಲ್ಲ. ನೋಡಿ ನಮ್ ಟ್ರೈಲರ್ ಅಲ್ಲಿ ನೋಡಿ ಯಾವ ತರ ಇದೆ, ಕರೆಕ್ಟ್. ನೋಡೋದ್ರಲ್ಲೇನೆ ಸೂಕ್ಷ್ಮತೆ ಗಮನಿಸಿ, ಒಂದು ಸಣ್ಣ ಹಿಂಗೂ ಇಲ್ಲ, ಆ ತರ ತಗೊಂಡಿದ್ದಾರೆ. ಸೆಟ್ಟಿಗೆ ತುಂಬಾ ಲೇಟ್ ಆಗಿ ಬರ್ತಿದ್ದೆ ಯಾರು? ಲೇಟ್ ಆಗಿ ಯಾರು ಬರ್ತಾರೆ, ನಮ್ಗೆ ಲೇಟ್ ಆಗಿ ಬರಕ್ ಅಲ್ಲೇ ಇರ್ತಿದ್ವಿ ನಾವು. ಬಿಟ್ಟು ಪ್ಯಾಕಪ್ ಇರ್ತದೆ, ಅಲ್ಲೇ ಇರ್ಲೇ ಇಲ್ಲ, ನಾವ್ ಅಲ್ಲೇ ಇರ್ತಿರೋದ್ರಿಂದ ಹಂಗೆ ಶೂಟ್ ಮಾಡ್ತೀವಿ. ಅವ್ರು ಬಂದಿರೋದ್ ಗಾಡಿ ರೆಡಿಯಾಗಿ ಹೋಗ್ಬಿಡ್ತಿದ್ವಿ. ಸೊ ಅದಾಗಿ ಆತರ ಇಲ್ಲಿಂದ ಎಲ್ಲ ಟ್ರಾವೆಲ್ ಮಾಡಕ್ ಶೆಡ್ಯೂಲ್ ಇತ್ತ, ಇವ್ರಲ್ಲಿ ಇರ್ತಾರೆ, ಮತ್ತೆಲ್ಲ ರೆಸ್ಟ್ ಇರೋದು ಅಷ್ಟೇ. ಕಾಳಿ ಪಾತ್ರ ಹಾಕಿದಾಗ ತುಂಬಾ ಮೈ ಜುಮ್ ಅನ್ಸುತ್ತೆ, ಆತರ ಏನೋ ಸೆಟ್ ಅಲ್ಲಿ ಇನ್ಸಿಡೆಂಟ್ ನಡೆದಿತ್ತ? ಕಾಳಿ ಇದ್ರಲ್ಲ ಅವ್ರಿಗೆ ನಡೆದಿತ್ತು. ಇನ್ನ ಇನ್ನೊಬ್ರು ಹೀರೋಯಿನ್ ಅವ್ರು ಸಾರಿಕಾ ಅವ್ರಿಗೆ ಆಗಿತ್ತು ಅಂತ ಹೇಳಿದ್ರು. ನೀವು ನೋಡಿದ್ರ? ಇಲ್ಲ, ನಂದಿರ್ಲಿಲ್ಲ. ಅವ್ರು ಒಂದೇ ಸಿಂಗಲ್ ಸಾಂಗ್ ಅವ್ರು ಮಾತ್ರ ಮಾಡಿರೋದು. ಸೊ ಅವಾಗ ಅವ್ರ ಹತ್ರ ಒಂದು ಬೇರೆ ಇಂಟರ್ವ್ಯೂ ಅಲ್ಲಿ ಬೇರೆ ನಮ್ಮ ಹತ್ರ ಪರ್ಸನಲ್ ಆಗಿ ಹೇಳ್ಕೊಂಡಿದ್ರು ಆತರ. ಸೊ ಹಾಕೊಂಡಾಗ ಅದು ಲೈಕ್ ಒಂಥರ ಪವರ್, ಮತ್ತೆ ಅಷ್ಟು ವೆಯ್ಟ್ ಇರೋ ಕಾಸ್ಟ್ಯೂಮ್ಸ್, ಜುವೆಲ್ಸ್ ಎಲ್ಲ ಹಾಕೊಂಡಿದ್ರು. ಇವನ್ ತ್ರಿಶೂಲ ಕೂಡ ರಿಯಲ್ 2.5 ಸಮಥಿಂಗ್ ಏನೋ kg ಇದೆ ಅನ್ಸುತ್ತೆ, ಅದನ್ನೆಲ್ಲ ಇಟ್ಕೊಂಡ್ರು ಅಷ್ಟು ಎನರ್ಜಿಯಾಗಿ ಮಾಡಿದಾರಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದ್ ನಾನು ಅವ್ರ ಇದಕ್ಕೆ. ಸಾಂಗ್ ಅಲ್ಲಿ ಅಷ್ಟು ಎನರ್ಜಿ ಹಾಕಿ ಮಾಡಿದ್ದಾರೆ. ಇಟ್ಸ್ ನಾಟ್ ಈಸಿ, ಬಿಕಾಸ್ ನಾವ್ ಏನೋ ಒಂದ್ ಸ್ಯಾರಿ ಹಾಕೊಂಡ್ರೇನೆ ನಮ್ಗೆ ಒಂಥರ ಆಗ್ತಿರತ್ತೆ, ಯಾವಾಗ ಚೇಂಜ್ ಮಾಡ್ತೀವಪ್ಪ, ಬೇರೆ ನಾರ್ಮಲ್ ಡ್ರೆಸ್ ಹಾಕೋತೀವಂತ. ಅಂತದ್ರಲ್ಲಿ ಆ ತರದೆಲ್ಲ ಕಾಸ್ಟ್ಯೂಮ್ ಹಾಕೊಂಡು ಅವರು ಮಾಡಿದಾರೆ ಅಂದ್ರೆ, ಸೊ ಐ ಆಮ್ ಸೋ ಇಂಪ್ರೆಸ್. ಅವ್ರು ಹೇಳಿದ್ರು ಅದನ್ನ. ನಮ್ಗೆ ಎಷ್ಟೋ ಜನ ಫೋನ್ ಮಾಡೇನೆ ಹೇಳಿದ್ದಾರೆ, ಫೋನ್ ಮಾಡಿದಾನೆ ಆ ಆಕ್ಟಿವ್ ಆ ಡ್ಯಾನ್ಸ್ ಎಲ್ಲ ನೋಡಿ, ಆ ಹುಡುಗಿ ಪಾತ್ರವನ್ನು ನೋಡಿ ಮೈ ಜುಮ್ ಅನಿಸ್ತು ಅಂತ ನೋಡಿದ್ರೆ ಹೇಳಿದ್ದಾರೆ. ನಿಮ್ಗೇನ್ ಅನಿಸ್ತು? ನನಗೆ ಅದರ ಟ್ರೈಲರ್ ನೋಡಿದ ತಕ್ಷಣ ಜುಮ್ ಅನ್ಸುತ್ತೆ. ಇಲ್ಲ, ಚೆನ್ನಾಗಿ ಮಾಡಿದ್ರು ಅನಿಸ್ತು, ಇತ್ತು ಟಫ್ ಇತ್ತು. ಓಕೆ ಸರ್, ಸ್ಮಾಲ್ ಒಂದು ಗಾದೆಗಳು ಅಂತ ಕೇಳ್ತೀನಿ, ಒಂದು ರ್ಯಾಪಿಡ್ ಕ್ವೆಶ್ಚನ್. ಗಾದೆಗಳು ಕೊಂಡು ಹೋದ ಕೇಳಿ, ಯಾರು ಕರ್ಕೊಂಡೋದ್ರು ಗೊತ್ತಿಲ್ಲ, ಒಳ್ಳೆ ಗಾದೆ ಹೇಳಿ. ಓಕೆ ಸರ್, ಗಿರ ತಿರುಗುತ್ತೆ, ಸುಸ್ತಾಗಿ ಬೀಳುತ್ತದೆ, ಏನು? ಬುಗ್ರಿ. ಇಷ್ಟು ಅಲ್ಲ, ನೀವು ಹಳ್ಳಿ ಹುಡುಗಿರಿ ಆಟ ಆಡಿರ್ತೀರ ಗೊತ್ತು ನಮ್ಗೆ. ಈಗೂ ಕೊಟ್ರು ಆಡುತ್ತೆ, ಅದು ಆಡುತ್ತೆ, ಆಡಿಸ್ತಿದ್ಯಾ, ಆಡಿಸ್ತಾನು ಇರ್ತದೆ. ಇವ್ರು ಗಾದೆಗಳು ಗೊತ್ತಿರ್ತದೆ. ಕೊಂಡಿ ತಟ್ಟಿದರೆ ಸಾಕು, ಕುಂಡಿಯೆಲ್ಲ ಉರಿ ಯಾರದು? ಹಾವು ಅಲ್ಲ, ಅದೇ ಕ್ಯಾಟಗರಿಗೆ ಬರುತ್ತದೆ. ಉರಿ ಅಲ್ವಾ ಅಂತ ಅದೇ ಕ್ಯಾಟಗರಿಗೆ ಬರುತ್ತದೆ. ನೀವು ಹೇಳ್ರಿ, ಹಳ್ಳಿಯವರು ಹೇಳಿ. ಇವಾಗ ಇನ್ನೊಂದ್ಸಲಿ ಕೇಳಿಪ್ಪ, ಹೇಳ್ತೀನಿ. ಕುಂಡಿ ತಟ್ಟಿದರೆ ಸಾಕು, ಕುಂಡಿ ಎಲ್ಲ ಉರಿ ಅಲ್ಲಿ. ಕರೆಕ್ಟ್. ಹೌದಾ? ನಾನು ಚೇಳು ಅನ್ಕೊಂಡ್ಬಿಟ್ಟಿದ್ದೆ ಈಗ. ಬಿಂಕದ ಸಿಂಗರಿಗೆ ಮೈಯೆಲ್ಲ ಉರಿ ಯಾರದು? ಭೀಮಾ. ಚೆನ್ನಾಗಿತ್ತು, ಕೇಳಿ ಕ್ವಶನ್. ಬಿಂಕದ ಸಿಂಗರಿಗೆ ಮೈಯೆಲ್ಲ ಉರಿ. ಬಿಂಕದ ಸಿಂಗರಿಗೆ ಮೈಯೆಲ್ಲ ಉರಿ. ನೀವೇ ಹೋಗ್ಬೇಡ, ಮೆಣಸಿನ್ಕಾಯಿ ಆದ್ರಿ. ಬಿಂಕದ ಸಿಂಗಾರಿ ಅಂದ್ರಲ್ಲ, ಚೆನ್ನಾಗಿತ್ತು. ಆ ವರ್ಡ್ ನಾನು ತಗೊಂಡ್ಬಿಟ್ಟೆ ನಾನು. ಸರಿಯಪ್ಪ, ಆಯ್ತು. ಓಕೆ, ರೆಕ್ಕೆ ಇಲ್ಲ, ಪುಕ್ಕ ಇಲ್ಲ, ಎಲ್ಲಿಂದ್ರಲ್ಲಿ ಹಾರುತ್ತದೆ, ಏನದು? ರೆಕ್ಕೆ ಇಲ್ಲ, ಪುಕ್ಕ ಇಲ್ಲ, ಹೆಂಗ ಹಾರೋದು? ಕೋತಿ ಅಲ್ಲ. ಹಾರುತ್ತದಲ್ಲ ಕೋತಿ, ಹಾರುತ್ತಲ್ಲ? ಇಲ್ಲ. ಒಂದು ಹೇಳಿಲ್ಲ, ಇವ್ರನ್ನೇ ಕೇಳಿ ಸರ್. ಮೇಡಮ್ ನೀವ್ ಹೇಳಿ ಮೇಡಮ್. ಒಂದು ಹೇಳಿಲ್ಲ.
ಮೇಡಮ್ ಯಾವ್ದಕ್ಕೆ ಕೇಳಿದ್ರೆ ನಾನ್ ಇರುವೆ ಅಂದ್ರೆ ಕೂತ್ಕೊಳ್ತಿದ್ದೀರಮ್ಮ. ಇದಕ್ಕೆ ಏನೋ ಇರುವೆ ಅಂದೆಪ್ಪ. ಅಲ್ಲ ಇದಕ್ಕೆ ರೆಕ್ಕೆ ಇಲ್ಲ, ಪುಕ್ಕ ಇಲ್ಲ, ಎಲ್ಲಿಂದ್ರಲ್ಲಿ ಹಾರಾಡುತ್ತದೆ. ಕೋತಿನಾ? ಅಲ್ಲ. ಅಲ್ಲ ಕೋತಿ ಇಲ್ಲ ಅಲ್ಲ ಅಂತ. ಆರುತ್ತೆ, ಎಗುರುತ್ತಲ್ಲ ಅದು. ಅಲ್ಲ ಗಾಳಿಪಟ ಅದನ್ನ ಗಾಳಿಪಟ. ಅರುಣೆ ಕೊಟ್ಮೇಲೆ ಮನ್ಸು ಅಂತ ಹೇಳಿದ. ಮನ್ಸು. ಸರಿ ಆಯ್ತು ಅದೇ ಇಲ್ಲಪ್ಪ. ಸರ್. ಈ ಸಿನಿಮಾ ಬಂದು ವೀಕ್ಷಕರು ಒಂದು 2 ಗಂಟೆ ಸಿನಿಮಾ ಅಂದರೆ 1.25 ಗಂಟೆ ಸಿನಿಮಾ ಯಾಕೆ ಕೂತ್ಕೊಂಡು ನೋಡ್ಬೇಕು ವೀಕ್ಷಕರು ನಿಮ್ಮ ಸಿನಿಮಾ ಮೃತ್ಯುದೇವತೆ? ಹೆಣ್ಮಕ್ಳು ಪ್ರಧಾನ ಚಿತ್ರ, ತನ್ನ ಮನೆಗೆ ಒಂದು ಒಳ್ಳೆ ಒಂದು ಶಕ್ತಿ ಎತ್ಕೊಂಡು ಹೋಗ್ತಿದ್ದೀನಿ ಅಂತ ನೋಡ್ಬೇಕು ಪ್ರತಿಯೊಬ್ರು. ಓಕೆ, ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆ ಮೆಸೇಜ್ ಇರೋ ಚಿತ್ರ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋ ಚಿತ್ರ. ನಾವೇನೋ ಕಲ್ತ್ವಿ ಅನ್ನೋ ಒಂದು ಭಾವನೆ ಆತ್ನಲ್ಲಿ ಇರುತ್ತೆ. ನೋಡೋದ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ತೂಕ ಮಾಡಿದ್ದೀನಿ, ಒಂದು ಒಳ್ಳೆ ಭಾವನೆ ನನ್ನಲ್ಲಿ ಹುಟ್ಟು ಅನ್ನೋದೊಂದು ಇರುತ್ತೆ. ಹೆಣ್ಮಕ್ಳಲ್ಲಿ ಗಂಡು ಮಕ್ಳಲ್ಲೂ ಸಹ ನಾವೊಂದು ಅಡ್ಡದಾರಿದಲ್ಲಿ ನಾವು ಹೋಗ್ಬೇಕಾದ್ರೆ ಒಂದು ನಮ್ಮನೆ ಹೆಣ್ಮಕ್ಳನ್ನು ನಾವು ಗ್ರಹಿಸೋಣ ಅನ್ನೋದೊಂದು ತೂಕ ಮಾಡ್ತೀವಿ. ಅದೊಂದು ನಮ್ಮಲ್ಲಿ ಚೆನ್ನಾಗಿ ಅರ್ಥಪೂರ್ಣವಾಗಿ ಹೇಳಿದ್ದೀವಿ. ಎಲ್ಲ ದಯವಿಟ್ಟು ಥಿಯೇಟರ್ ಬಂದು ನೋಡಿ. ಇದೇ 12ನೇ ತಾರೀಕು ಮೃತ್ಯುದೇವತೆ ರಿಲೀಸ್ ಆಗ್ತದೆ. ಧನ್ಯವಾದ. ಹಿಮ ಮಾಡ್ತೀನಿ, ನೀವು ಹೇಳೋದಾದ್ರೆ. ಅಂದ್ರೆ ಈಗ ನಾವು ಬರೀ ಎಲ್ಲರಿಗೂ ಎಲ್ಲ ಗಂಡ್ ಮಕ್ಳಿಗೂ ಅಂತ ನಾವ್ ಹೇಳಕ್ಕಾಗಲ್ಲ. ಈಗ ನಮ್ದು ವುಮೆನ್ ಓರಿಯೆಂಟೆಡ್ ಮೂವಿ, ಹೆಣ್ಮಕ್ಳಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ, ಅವ್ರಿಗೆ ಆಗ್ತಾ ಇರೋ ಸಮ್ ಅನ್ಕಂಫರ್ಟಬಲ್ ಫೀಲ್ ಟಚಸ್ ಆಗಿರ್ಬೋದು, ಇಲ್ಲ ಎಲ್ಲ ಜಾಗದಲ್ಲೂ ಅದನ್ನ ಫೇಸ್ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೆ ಕೆಲವೊಬ್ರನ್ನ ನಂಬಿ ಮೋಸ ಹೋಗ್ತಿದ್ದಾರೆ, ತುಂಬಾ ಡೀಪ್ ಆಗಿ ಮೋಸ ಹೋಗಿ ಜೀವನನೇ ಹಾಳು ಮಾಡ್ಕೊಂಡಿರೋಂಥದ್ದು ಸಾಕಷ್ಟು ಇದಾವೆ, ವಿಚಾರಗಳಿದಾವೆ. ಸೊ ಆಮೇಲೆ ನಂಬಿಸ್ತಾನೂ ಇದ್ದಾರೆ, ಯೂಸ್ ಮಾಡ್ಕೊಳ್ಳೋ ಅಂತ ಜನನೂ ಇದ್ದಾರೆ. ಇದು ಅವರಿಗೆ ಇವ್ರಿಗೆ ಅಂತ ಅಲ್ಲ, ನಿಮ್ ವೈಯಕ್ತಿಕವಾಗಿ ನೀವು ಏನ್ ಬಂದು ಸಿನಿಮಾನ ನೋಡ್ತೀರೋ ನಿಮ್ಮಲ್ಲಿರೋ ಭಾವನೆಗಳು ಚೇಂಜ್ ಆಗ್ಬೋದು. ಇಲ್ಲ ಈ ತರ ವ್ಯಕ್ತಿ ಇದ್ದಾರೆ ಅಂದಾಗ ಅವ್ರು ಇದನ್ನ ನೋಡ್ಬೇಕು ಅಂತ ಅನ್ಸ್ಬೇಕು ಅವರಿಗೆ. ಸೊ ಅಂದ್ರೆ ಅವ್ರವ್ರ ಪ್ರಾಸ್ಪೆಕ್ಟಿವ್, ಅದು ಅವ್ರವ್ರ ಪರ್ಸನಲ್ ಆಗಿ ಒಪಿನಿಯನ್ ಹೇಳಾಗುತ್ತೆ. ನಾವ್ ಅಂದ್ರೆ ಸಮಾಜಕ್ಕೆ ಅಂತ ನಾವ್ ಹೇಳ್ತಾ ಇದೀವಿ, ಬಟ್ ಸಮಾಜದಲ್ಲಿ ಎಲ್ರು ಹಂಗೆ ಇಲ್ಲ ಅಲ್ಲ, ಒಳ್ಳೆಯವರು ಇದಾರೆ, ಕೆಟ್ಟವರು ಇದಾರೆ. ಸೊ ಹಾಗೆ ನಮ್ಮ ಮೂವಿಯಲ್ಲಿ ಬರೀ ಹೆಣ್ಮಕ್ಳು ಬಗ್ಗೆನೆ ಅಂತಾನೆ ಏನಲ್ಲ, ಮದರ್ ಸೆಂಟಿಮೆಂಟ್ ಇದೆ, ಒಂದು ಫ್ರೆಂಡ್ ಆಗಿರ್ಬೋದು, ಒಂದು ಪ್ಯೂರ್ ಆಗಿರುವಂತ ಪ್ರೀತಿ ಆಗಿರ್ಬೋದು. ಸೊ ಅದು ಎಲ್ಲಾ ರೀತಿನೂ ನಾವು ತಗೊಂಡ್ ಬರ್ತಿದೀವಿ. ಬರೀ ಹೆಣ್ಮಕ್ಳೇ ಬಂದ್ ನೋಡ್ಲಿ ಇಲ್ಲ ಗಂಡ್ಮಕ್ಳೇ ಬಂದ್ ನೋಡ್ಲಿ ಅನ್ನೋ ತರ ಇಲ್ಲ, ಫುಲ್ ಪ್ಯಾಕೇಜ್ ಆಗಿ ಬರ್ತಿದೀವಿ. ಅಂದ್ರೆ ಅವ್ರು ಬಂದು ನೋಡಿದಾಗ ಅವ್ರಿಗೆ ಅನಿಸ್ಬೇಕು ನಾವ್ ಏನ್ ಮಾಡ್ತಾ ಇದೀವಿ, ಇಲ್ಲ ನನ್ ಫ್ರೆಂಡ್ ಏನ್ ಮಾಡಿದ್ದ, ಹೌದು ತಪ್ಪು ಸರಿ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಇದು ಬರ್ತಾನೆ ಇದೆ, ರಿಮೈಂಡರ್ ಬರ್ತಾ ಇದ್ರು ಮರಿತಾ ಇದಾರೆ. ಸೊ ಅದು ಇನ್ನು ಬರ್ತಾ ಇದ್ರು ತಪ್ಪೇನ್ ಆಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರು ಬಂದು ನೋಡಿದ್ರೆ ಮೂವಿ ಗೊತ್ತಾಗತ್ತೆ ಅವ್ರಿಗೇನೆ ಯಾವ ತರ ಇದೆ, ಏನಕ್ಕೆ ಮೂವಿ ನೋಡ್ಬೇಕು ಅಂತ ನಮ್ ಟ್ರೈಲರ್ ನೋಡಿದ್ರೆ ಸಾಕು. ಸೊ ದಯವಿಟ್ಟು ಎಲ್ರು 12ನೇ ತಾರೀಕು ಇದೇ ಶುಕ್ರವಾರ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲ ಥಿಯೇಟರ್ಗೆ ಬಂದು ಮೂವಿ ನೋಡಿ. ದಯವಿಟ್ಟು ಮೇಲೆ ಏನು ಜಡ್ಜ್ ಮಾಡಬೇಡಿ, ಥಿಯೇಟರ್ ಬಂದು ಮೂವಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ನೀವು ಹೇಳೋದು. ಸೊ ಸರ್ ಹೇಳ್ದಂಗೆ ಅಡ್ಡದಾರಿ ಹಿಡ್ದಿರೋ ಹುಡುಗರು ಅವರಿಂದ ಯಾವ ತರ ಮೋಸ ಹೋಗ್ತಾ ಇದ್ರು ಹೆಣ್ಮಕ್ಳು. ಸೊ ಈ ಸ್ಟೋರಿಯಲ್ಲಿ ನಾನು ಕೂಡ ಅದೇ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಒಂದು ಒಳ್ಳೆ ಸಂದೇಶ ಇದೆ. ಹೆಣ್ಮಕ್ಳು ಇದನ್ನ ನೋಡಿದ್ರೆ ಚೇಂಜ್ ಆಗ್ತಾರೆ, ಅವರೇ ಚೇಂಜ್ ಆಗ್ತಾರೆ. ನಾವು ಯಾವ ತರ ಇರ್ಬೇಕು, ಹುಡುಗರಿಂದ ಎಷ್ಟು ಸೇಫ್ ಆಗಿರ್ಬೇಕು ಅಂತ. ಆತರ ಒಂದು ಕಾಮದ ಅಟ್ಟಹಾಸ ಹೇಗಿದೆ ಈ ಮೂವಿಯಲ್ಲಿ, ಅದಕ್ಕೆ ಮೃತ್ಯು ದೇವತೆಯಾಗಿ ಹೇಗೆ ಆಕ್ಷನ್ ತಗೋತಾರೆ ಅನ್ನೋದು ತುಂಬಾ ಚೆನ್ನಾಗಿ ಮೂವಿ ತೋರಿಸ್ಕೊಟ್ಟಿದ್ದಾರೆ. ಸೊ 12ನೇ ತಾರೀಕು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನಮ್ಮ ಮೃತ್ಯು ದೇವತೆ ಮೂವಿನ ನೋಡಬೇಕು ಅಂತ ಕೇಳ್ತೀನಿ. ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ನೋಡೋದಲ್ಲ, ಇದೇ ಜೂನ್ 12ನೇ ತಾರೀಕು ನಮ್ಮ ಸಿನಿಮಾ ಮೃತ್ಯು ದೇವತೆ ಸಿನಿಮಾ ರಿಲೀಸ್ ಆಗ್ತಿದೆ, ಬಂದು ನೋಡಿ ಅಂತ ಕೇಳ್ಕೊತೀನಿ. ತುಂಬ ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.